ನಮಸ್ಕಾರ ವೀಕ್ಷಕರೇ, ಜನ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೆ. ನಿಮ್ಗೆಲ್ಲ ಗೊತ್ತೇ ಇದೆ, ಈ ಜನನಾಯಕ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಬಾರಿಯೂ ಕೂಡ ಆಯಾ ಕ್ಷೇತ್ರಗಳಿಗೆ ಹೋಗ್ತೀವಿ. ಜನರಿಂದ ಆಯ್ಕೆಯಾಗಿರುವಂತ MLAಗಳು MP ಗಳನ್ನ ಸಂದರ್ಶನ ಮಾಡ್ತೀವಿ. ಆದ್ರೆ ಇವತ್ತು ಈ ಜನನಾಯಕ ಕಾರ್ಯಕ್ರಮದ ಅತಿಥಿ ಇದಾರಲ್ಲ, ಇವರು ಬಹಳ ಸ್ಪೆಷಲ್ ವ್ಯಕ್ತಿ. ಇವರು ಜನರಿಂದ ಆಯ್ಕೆಯಾದವರಲ್ಲ, ಆದರೆ ಜನರ ಪ್ರೀತಿಯನ್ನ ಅಪಾರವಾಗಿ ಗಳಿಸಿದಂಥವ್ರು. ಇವರು ರಾಜಕಾರಣದಲ್ಲಿದ್ದಾರೆ, ಆದ್ರೆ MLAನೂ ಅಲ್ಲ, MP ಅಲ್ಲ. ಆದ್ರೆ ಜನಸೇವೆಯನ್ನ ನಿಯತ್ತಾಗಿ ಮಾಡ್ತಾರೆ ಮತ್ತು ಅದ್ಭುತವಾಗಿ ಮಾಡ್ತಾರೆ. ರಾಯಚೂರಿನ ಜನ ಇವರಿಗೆ ಒಂದು ಹೆಸರಿಟ್ಟಿದ್ದಾರೆ, ಕಿಂಗ್ ಮೇಕರ್ ಅಂತ ಹೇಳಿ. ಮುಂದೆ ಇವರು ಕಿಂಗ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ ಅಂತ ಕೂಡ ರಾಯಚೂರಿನ ಜನ ಮಾತನಾಡೋದನ್ನ ನಾವು ಕೇಳಿಸ್ಕೊಂಡಿದ್ದೇವೆ. ಇದೆಲ್ಲದರ ಜೊತೆಗೆ ರಾಯಚೂರಿನ ಅಭಿವೃದ್ಧಿ ಅಂತ ಬಂದಾಗ ಇವರು ಹಿಡಿದ ಕೆಲಸವನ್ನ ಸಾಧಿಸದೆ ಬಿಡೋ ಮಾತೇ ಇಲ್ಲ ಅನ್ನೋದು ಕೂಡ ಒಂದು ಮಾತಿದೆ. ಇದರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರಲಿ, ರಾಹುಲ್ ಗಾಂಧಿ ಅವರ ಫೇವರಿಟ್ ಹುಡುಗ ಇವರು. ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಅಂದ್ರೆ ಈ ಹುಡುಗ ಇರಲೇಬೇಕು. ಇನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅಂತ ಅಂದ್ರೆ ಎಲ್ರಿಗೂ ಗೊತ್ತಿದೆ, ಅವರಿಗೆ ಅಚ್ಚುಮೆಚ್ಚಿನ ಒಬ್ಬ ವ್ಯಕ್ತಿ ಈ ವ್ಯಕ್ತಿ. ಇದರ ಜೊತೆಗೆ ನಮ್ಮ DCM DK ಶಿವಕುಮಾರ್ ಅವರು ಯಾವಾಗ್ಲೂ ಕೂಡ ಇವ್ರ ಜೊತೆಗಿರ್ಲಿ, ಈ ಹುಡುಗ ಮುಂದೆ ಕಾಂಗ್ರೆಸ್ನ ಭವಿಷ್ಯ ಅಂತ ಹೇಳಿ ಕರೀತಾರೆ. ಸೊ ಅವರು ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿರುವಂತ NS ಬೋಸರಾಜು ಅವರ ಪುತ್ರ ರವಿ ಬೋಸರಾಜು ಅವರೇ ನನ್ನ ಜೊತೆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅವರನ್ನ ನಾನು ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ಕಾರ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಎಸ್ ಸರ್, ನಾನೀಗ ಮೊದಲಿಗೆ ನಾನು MLAಗಳನ್ನೆಲ್ಲ ಪ್ರಶ್ನೆ ಮಾಡಬೇಕಾದ್ರೆ, ಸರ್ MLA ಆಗಿದ್ದೀರಿ, ಏನು ಕೊಟ್ಟಿರಿ ಕ್ಷೇತ್ರಕ್ಕೆ ಅಂತ ಕೇಳ್ತೀನಿ. ಸರ್ ನೀವು MLAನೂ ಅಲ್ಲ, MP ಅಲ್ಲ, ಆದರೆ ನಿಮ್ಮ ಬಗ್ಗೆ ನಾನು ನಿನ್ನೆ ಕ್ಷೇತ್ರದಲ್ಲೆಲ್ಲ ಸುತ್ತಾಡಿದೆ. ರವಿ ಬೋಸರಾಜು ಅವ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಜನರನ್ನ ಕೇಳಿದಾಗ ಅವರು ಕಿಂಗ್ ಮೇಕರ್, ಅವ್ರು ಯಾವಾಗಲೂ ಅಭಿವೃದ್ಧಿಯನ್ನ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ. ಸರ್ ನೀವು ರಾಜಕಾರಣಿ ಹೌದು, ಆದರೆ MP ಅಲ್ಲ, MLA ಅಲ್ಲ, ಏನಿದು ಅಂದ್ರೆ ಯಾಕೆ ಈ ಒಂದು ಮನಸ್ಸು ಬಂತು ನಿಮ್ಗೆ ಅಭಿವೃದ್ಧಿ ಮಾಡಬೇಕು ರಾಯಚೂರನ್ನ ಅಂತ? ಅಲ್ಲ, ಮೊದಲನೇದಾಗಿ ನಾನು ಯಾಕೆ ನೇರವಾಗಿ ರಾಜಕೀಯ ಅಂದ್ರೆ ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಏನಂತೀವಿ, ಅದಕ್ಕೆ ನಾನು ಯಾಕೆ ಬಂದಿಲ್ಲ ಅಂತಂದ್ರೆ, ಒಂದು ಬಹಳ ಪ್ರಮುಖ ಒಂದು ವಿಷಯ ಏನಂತಂದ್ರೆ, ನಮ್ಮ ತಂದೆಯವರು ಈಗಾಗಲೇ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದಾರೆ. ಕರೆಕ್ಟ್. MLA ಆಗಿದ್ರು, MLC ಇದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಅವರು ವಿವಿಧ ಒಂದು ಪಾರ್ಟಿಯಲ್ಲಿ ಕೆಳಮಟ್ಟದಿಂದನು ಯೂತ್ ಕಾಂಗ್ರೆಸ್ನಿಂದ ಹಿಡಿದು, ಬ್ಲಾಕ್ ಕಾಂಗ್ರೆಸ್ನಿಂದ ಹಿಡಿದು, ಜಿಲ್ಲಾ ಕಾಂಗ್ರೆಸ್ನಿಂದ ಹಿಡಿದು ಸ್ಟೇಟ್ ಮತ್ತೆ AICC ವರೆಗೆ ಅವರು ವಿವಿಧ ಪದವಿಗಳನ್ನ ಅವರು ಅವ್ರಿಗೆ ಪಾರ್ಟಿ ಕೊಟ್ಟಿದೆ. ಹಾಗಾಗಿ ಈಗ ಒಂದೇ ಕುಟುಂಬದಲ್ಲಿ ಇದು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಯಾವಾಗ ಹೇಳ್ತಿರ್ತಾರೆ, ನಾವು ಒಂದು ಕುಟುಂಬದಲ್ಲಿ ಒಬ್ಬರೇ ಇರಬೇಕು, ಬೇರೆಯವರಿಗೆ ಅವಕಾಶಗಳು ಕೊಡಬೇಕು ಅನ್ನೋದನ್ನ ಅವ್ರು ಯಾವಾಗ್ಲೂ ಹೇಳ್ತಿರ್ತಾರೆ. ಅದೇ ರೀತಿ ನಮ್ಮ ತಂದೆಯವ್ರದ್ದು ಅದೇ ಒಂದು ಆಲೋಚನೆ ಅವ್ರದ್ದು. ಒಂದು ಕುಟುಂಬದಲ್ಲಿ ಒಬ್ಬರೇ ಇರಬೇಕು, ಒಬ್ಬರು ಸಕ್ರಿಯವಾಗಿ ರಾಜಕೀಯದಲ್ಲಿದ್ದಾಗ ಅವರು ಏನೋ ವಿವಿಧ ಒಂದು ಪೊಸಿಷನ್ಸ್ನ ತಗೊಂಡಿದಾಗ ಬೇರೆ ಯಾರು ಆ ಒಂದು ಕುಟುಂಬದ ಸದಸ್ಯರು ಯಾರು ತಗೋಬಾರ್ದು ಅನ್ನೋದು ಮೊದಲಿಂದನೂ ಅವ್ರದ್ದು ಒಂದು ಅಭಿಪ್ರಾಯ ಅದು. ಹಾಗಾಗಿ ನಾನು ಯಾವೊಂದು ಪೊಸಿಷನ್ ತಗೊಳ್ಳದೆ ಪಾರ್ಟಿಯಲ್ಲಿ, ಇಲ್ಲಿವರೆಗೂ ನಾನು ಯೂತ್ ಕಾಂಗ್ರೆಸ್ನಿಂದ ಇರ್ಬೋದು, NSAನಿಂದ ಇರ್ಬೋದು, ಅದೇ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲಿ ನನಗೆ ಅನೇಕ ಬಾರಿ ನನಗೆ ಅವಕಾಶಗಳಿದ್ದು. ಬಟ್ ಇದೇ ಒಂದು ದೃಷ್ಟಿಯಿಂದ, ಯಾಕಂತಂದ್ರೆ ಬೇರೆ ಜನ ನಮ್ಗೆ ನೋಡಿದಾಗ ಅವ್ರಿಗೆ ಅನ್ಸ್ಬಾರ್ದು ಏನು ತಂದೆ ಮಗ ಇಬ್ರು ಸ್ಥಾನಗಳು ಅಲಂಕರಿಸಿದ್ದಾರೆ ಅಂತ ಅನ್ಸ್ಬಾರ್ದು. ಮತ್ತೆ ನಮಗೊಂದು ನೈತಿಕತೆ ಇರ್ತದೆ. ಬೇರೆ ಎಲ್ಲರಿಗೂ ನಾವು ಇವತ್ತು ರಾಜಕೀಯದಲ್ಲಿ ಸ್ಥಾನಮಾನಗಳು ಕೊಡಕ್ಕಾಗಲ್ಲ. ಅವತ್ತು ನಾವು ಹೇಳ್ತೀವಿ, ಇಲ್ಲಿ ನೋಡಪ್ಪ ನಾನೇನಿದ್ದೀನಿ, ನಾನು ಒಂದು ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರಿಗೆ ಸಿಕ್ಕಿದೆ ನಾವು ಸಂತೋಷ ಪಡ್ಬೇಕು, ಯಾರು ಸಿಗದೆ ಹೋದಾಗ ಅವರು ಕೆಲಸ ಮಾಡ್ತಾ ಹೋಗ್ಬೇಕು. ಮುಂದೆ ಬರಂತ ದಿನಗಳಲ್ಲಿ ಎಲ್ಲರಿಗೂ ಅವಕಾಶ ಸಿಗಬಹುದು ಅಂತ ನಂದೊಂದು ಅಭಿಪ್ರಾಯ. ಅದೇ ಅಭಿಪ್ರಾಯ ಮೇಲೆ ನಾನು ದೂರ ಉಳಿದಿರೋದು.
ಉಳಿದಿರೋದು ಒಂದು. ಎಸ್. ಆ,